ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಿಮ್ಮೊಂದಿಗೆ ಒಂದೊಳ್ಳೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂದರೆ ಕುಬೇರನ ಬಗ್ಗೆ. ನಿಮ್ಮ ಮನೆಯಲ್ಲಿ ಪ್ರತಿದಿನ ಲಕ್ಷ್ಮೀ ಪೂಜೆ ಮಾಡಿದರೂ ಹಣ ಮಾತ್ರ ನೀರಿನಂತೆ ಖರ್ಚಾಗುತ್ತಿದೆಯಾ? ಇದಕ್ಕೆ ಕಾರಣ ನೀವು ಹಣ ಕೊಡುವವರನ್ನು ಪೂಜಿಸುತ್ತಿದ್ದೀರಿ, ಆದರೆ ಹಣ ಕಾಯುವವನು ಮನೆಯ ಹೊರಗೆ ಇಟ್ಟಿದ್ದೀರಿ. ನಿಮಗೆ ಗೊತ್ತಾ, ರಾಮಾಯಣದಿಂದ ಲಂಕೆಯನ್ನೇ ಕಳೆದುಕೊಂಡ ಕುಬೇರ ಮತ್ತೆ ಶ್ರೀಮಂತನಾಗಲು ಬಳಸಿದ ರಹಸ್ಯ ತಂತ್ರವೇನು? ಮನೆಯಲ್ಲಿ ಒಂದು ಬಟ್ಟಲು ಉಪ್ಪು ಇಟ್ಟರೆ ಸಾಲ ಹೇಗೆ ಮುಗಿಯುತ್ತದೆ? ಬನ್ನಿ ಆ ರಹಸ್ಯವನ್ನು ತಿಳಿಯೋಣ. ಸ್ನೇಹಿತರೆ, ನಾವೆಲ್ಲ ಹಣ ಬೇಕು ಅಂದ ತಕ್ಷಣ ನೆನಪಿಸಿಕೊಳ್ಳುವುದು ತಾಯಿ ಮಹಾಲಕ್ಷ್ಮಿಯನ್ನು. ಆದರೆ ನಿಮಗೊಂದು ಸತ್ಯ ಗೊತ್ತಾ? ಲಕ್ಷ್ಮಿ ಚಂಚಲೆ, ಅವಳು ಒಂದೇ ಕಡೆ ನಿಲ್ಲುವುದಿಲ್ಲ. ಆದರೆ ಲಕ್ಷ್ಮಿಯನ್ನು ನಿಮ್ಮ ಮನೆಯಲ್ಲಿ ಕಟ್ಟಿ ಹಾಕುವ ಶಕ್ತಿ ಇರೋದು ಒಬ್ಬರಿಗೆ ಮಾತ್ರ. ಅವರೇ ಧನಾಧಿಪತಿ ಕುಬೇರ. ನಮ್ಮ ಪ್ರಾಚೀನ ಶಾಸ್ತ್ರಗಳು ಹೇಳುವಂತೆ ಲಕ್ಷ್ಮಿ ಸಂಪತ್ತಿನ ಸೃಷ್ಟಿಕರ್ತೆ, ಆದರೆ ಕುಬೇರ ಸಂಪತ್ತಿನ ರಕ್ಷಕ. ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ನಾವು ಲಕ್ಷ್ಮಿಯನ್ನು ಪೂಜಿಸುತ್ತೇವೆ, ಆದರೆ ಕುಬೇರನನ್ನು ಮರೆತು ಬಿಡುತ್ತೀವಿ. ಬ್ಯಾಂಕ್ ಮ್ಯಾನೇಜರ್ ಲಕ್ಷ್ಮಿ ಲೋನ್ ಕೊಡಬಹುದು, ಆದರೆ ಲಾಕರ್ ಕುಬೇರ ಇಲ್ಲದಿದ್ದರೆ ಈ ಹಣವನ್ನು ಸೇಫ್ ಆಗಿ ಇಡೋಕೆ ಆಗಲ್ಲ. ಇದನ್ನು ನಾವು ಕುಬೇರನ ಆಶೀರ್ವಾದವನ್ನು ಮನೆಗೆ ಆಹ್ವಾನಿಸುವ ರಹಸ್ಯಗಳನ್ನು ತಿಳಿಸಿಕೊಡುತ್ತೇನೆ. ಇದು ಕೇವಲ ಅದೃಷ್ಟದ ವಿಷಯವಲ್ಲ, ಇದು ನಮ್ಮ ಮನೆಯಲ್ಲಿ ಮತ್ತು ದೈನಂದಿನ ಜೀವನದಲ್ಲಿ ನಾವು ರೂಢಿಸಿಕೊಳ್ಳಬೇಕಾದ ಸೂತ್ರಗಳು. ಕುಬೇರನಿಗೆ ಯಾವುದು ಇಷ್ಟ, ಯಾವುದು ಇಷ್ಟವಿಲ್ಲ? ಬನ್ನಿ, ನಿಮ್ಮ ಮನೆಯನ್ನು ಅರಮನೆಯನ್ನಾಗಿ ಬದಲಿಸುವ ಆ ವಿಷಯವನ್ನು ತಿಳಿಸಿಕೊಡುತ್ತೇನೆ. ಕುಬೇರನ ರಹಸ್ಯವನ್ನು ತಿಳಿದುಕೊಳ್ಳುವ ಮುನ್ನ ಅವನ ಒಂದು ರೋಚಕ ಘಟನೆಯ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆಂದರೆ ಆ ಕಥೆಯಲ್ಲಿಯೇ ಐಶ್ವರ್ಯದ ಮೂಲ ಸೂತ್ರ ಅಡಗಿದೆ. ಒಂದು ಕಾಲದಲ್ಲಿ ಚಿನ್ನದ ಲಂಕೆ ಕುಬೇರನಿಗೆ ಸೇರಿದ್ದು. ಅವನು ಅಲ್ಲಿನ ರಾಜನಾಗಿದ್ದ. ಆದರೆ ಅವನ ಮಲ ಸಹೋದರನಾದ ರಾವಣ ತನ್ನ ಬಲದಿಂದ ಕುಬೇರನನ್ನು ಸೋಲಿಸಿ ಲಂಕೆಯನ್ನು ಮತ್ತು ಪುಷ್ಪಕ ವಿಮಾನವನ್ನು ಕಿತ್ತುಕೊಂಡ. ಕುಬೇರ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ಆಗ ಅವನು ಏನು ಮಾಡಿದ? ಅವನು ರಾವಣನ ಮೇಲೆ ಯುದ್ಧವನ್ನು ಮಾಡಲಿಲ್ಲ, ಅಳುತ್ತಾ ಕೂರಲಿಲ್ಲ. ಅವನು ನೇರವಾಗಿ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದ. ಅವನ ಭಕ್ತಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾದಾಗ ಕುಬೇರ ಕೇಳಿದ್ದು ಲಂಕೆಯನ್ನಲ್ಲ. ಅವನು ಕೇಳಿದ್ದು, ಪ್ರಭು, ನನಗೆ ಲಂಕೆ ಹೋದರೆ ಹೋಯಿತು, ನನಗೆ ನಿನ್ನ ಹತ್ತಿರವಿರುವ ಭಾಗ್ಯ ಕೊಡು, ನನಗೆ ಜಗತ್ತಿನ ಸಮಸ್ತ ಸಂಪತ್ತನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಕೊಡು ಎಂದು ಶಿವನಲ್ಲಿ ಕೇಳಿಕೊಂಡ. ಶಿವನು ಅವನನ್ನು ದೇವತೆಗಳ ಖಜಾಂಚಿಯನ್ನಾಗಿ ಮಾಡಿದ. ಇಲ್ಲಿ ನಾವು ಕಲಿಯಬೇಕಾದ ಮೊದಲ ಪಾಠ ತಾಳ್ಮೆ. ಕುಬೇರ ಲಂಕೆಯನ್ನು ಬಿಟ್ಟುಕೊಟ್ಟಿದ್ದಕ್ಕೆ ಅವನಿಗೆ ಅಲಕಾಪುರಿ ಎಂಬ ಲಂಕೆಗಿಂತ ಸುಂದರವಾದ ನಗರ ಸಿಕ್ಕಿತು. ಯಾರು ಧರ್ಮದ ದಾರಿಯಲ್ಲಿ ಮತ್ತು ತಾಳ್ಮೆಯಿಂದ ಇರುತ್ತಾರೋ ಅವರಿಗೆ ಕುಬೇರ ಒಲಿಯುತ್ತಾನೆ. ಈಗ ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ. ಕುಬೇರನು ನಿಮ್ಮ ಮನೆಗೆ ಬರುವುದನ್ನು ತಡೆಯುತ್ತಿರುವ ಆ ತಪ್ಪುಗಳು ಯಾವುವು? ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡುವ ಈ ತಪ್ಪುಗಳೇ ಕಾರಣ. 1. ಕತ್ತಲೆ ಮತ್ತು ಜೇಡರ ಬಲೆ. ಕುಬೇರನು ಸ್ವಚ್ಛತೆ ಮತ್ತು ಬೆಳಕಿನ ಪ್ರಿಯ. ಮನೆಯ ಮೂಲೆಗಳಲ್ಲಿ ಜೇಡರ ಬಲೆ ಇದ್ದರೆ ಅಥವಾ ಸಂಜೆ ಹೊತ್ತು ಮನೆಯಲ್ಲಿ ಕತ್ತಲೆ ಇದ್ದರೆ ಅಲ್ಲಿ ಕುಬೇರ ಬರುವುದಿಲ್ಲ, ಬದಲು ದಾರಿದ್ರ್ಯ ಪ್ರವೇಶಿಸುತ್ತದೆ. 2. ಹಣವನ್ನು ಅಗೌರವಿಸುವುದು. ಇದನ್ನು ತುಂಬ ಜನ ಮಾಡುತ್ತಾರೆ. ನೋಟುಗಳನ್ನು ಉಂಡೆ ಮಾಡಿ ಜೇಬಿನಲ್ಲಿ ಇಟ್ಟುಕೊಳ್ಳುವುದು, ಪರ್ಸ್ನಲ್ಲಿ ಹಳೆ ಬಿಲ್ಲುಗಳು ಹಾಗೂ ಚಾಕ್ಲೇಟ್ ಪೇಪರ್ಗಳನ್ನು ಇಟ್ಟುಕೊಳ್ಳೋದು. ಇದು ಕುಬೇರನಿಗೆ ಇಷ್ಟವಾಗುವುದಿಲ್ಲ. ನಿಮ್ಮ ಪರ್ಸ್ ಕುಬೇರನ ಪುಟ್ಟ ಮನೆ ಇದ್ದ ಹಾಗೆ, ಅದನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು. 3ನೇದು ನೀರು ಸೋರುವುದು. ಮನೆಯ ನಲ್ಲಿಯಲ್ಲಿ ನೀರು ತೊಟ್ಟು ಇಕ್ಕುತ್ತಿದ್ದರೆ ನಿಮ್ಮ ಮನೆಯ ಹಣ ಕೂಡ ಹಾಗೆ ಕಳೆದು ಹೋಗುತ್ತದೆ ಎಂದರ್ಥ. ನೀರು ಸಂಪತ್ತಿನ ಸಂಕೇತ, ಅದನ್ನು ವ್ಯರ್ಥ ಮಾಡಬೇಡಿ. ಹಾಗಾದರೆ ಕುಬೇರನನ್ನು ಆಹ್ವಾನಿಸುವುದು ಹೇಗೆ? ಇದಕ್ಕಾಗಿ ನೀವು ದೊಡ್ಡ ಹೋಮ ಮಾಡಬೇಕಾಗಿಲ್ಲ. ನಿಮ್ಮ ದೈನಂದಿನ ರೂಢಿಗಳಲ್ಲಿ ಇದನ್ನು ಬದಲಾವಣೆಗಳನ್ನಾಗಿ ಮಾಡಿಕೊಳ್ಳಿ. 1.
ಕುಬೇರನ ಸ್ಥಾನ. ಮನೆಯಲ್ಲಿ ಒಂದು ಹಸಿರಿನ ಗಿಡವನ್ನು ಇಡಿ ಅಥವಾ ಒಂದು ಪಾತ್ರೆಯಲ್ಲಿ ನೀರು ತುಂಬಿಡಿ. ಹಸಿರು ಬಣ್ಣ ಮತ್ತು ನೀರು ಕುಬೇರನಿಗೆ ಶಕ್ತಿಯನ್ನು ಆಕರ್ಷಿಸುತ್ತದೆ. 2. ಸಂಜೆ ದೀಪದ ರಹಸ್ಯ. ಪ್ರತಿದಿನ ಸಂಜೆ ಮುಖ್ಯ ದ್ವಾರದ ಬಳಿ ಮತ್ತು ತುಳಸಿ ಕಟ್ಟೆಯ ಬಳಿ ದೀಪವನ್ನು ಹಚ್ಚಿಡಿ. ಇದು ಕುಬೇರನಿಗೆ ನಾವು ನೀಡುವ ಸ್ವಾಗತವಾಗಿರುತ್ತದೆ. 3. ಲವಂಗ ಮತ್ತು ಕರ್ಪೂರ. ವಾರಕ್ಕೆ 2 ಒಮ್ಮೆ ಕರ್ಪೂರದ ಜೊತೆ 2 ಲವಂಗವನ್ನು ಹಾಕಿ ಇಡೀ ಮನೆಗೆ ಧೂಪ ತೋರಿಸಿ. ಇದು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಓಡಿಸಿ ಕುಬೇರನ ಆಗಮನಕ್ಕೆ ದಾರಿ ಮಾಡಿಕೊಡುತ್ತದೆ. 4. ಲಾಕರ್ ಸೀಕ್ರೆಟ್. ನಿಮ್ಮ ಹಣ ಇಡುವ ತಿಜೋರಿ ಅಥವಾ ಬೀರು ಅದರಲ್ಲಿ ಬಾಗಿಲು ಕುಬೇರನ ದಿಕ್ಕಿಗೆ ತೆಗೆಯಿರಿ. ಹೀಗೆ ಮಾಡುವುದರಿಂದ ಬೀರು ತೆಗೆದಾಗಲೆಲ್ಲ ಕುಬೇರನ ದೃಷ್ಟಿ ಹಣದ ಮೇಲೆ ಬಿದ್ದು ಅದು ವೃದ್ಧಿವಾಗುತ್ತದೆ. ಸ್ನೇಹಿತರೆ, ನಿಯಮ ಪಾಲಿಸಿದ ತಕ್ಷಣ ಶ್ರೀಮಂತರಾಗುತ್ತೀರಿ ಅನ್ನುವುದು ಅಂದುಕೊಳ್ಳಬೇಡಿ. ಕುಬೇರ ಅನುಗ್ರಹ ನೀಡುವುದರ ಮೊದಲು ನಿಮಗೆ ಒಂದು ಪರೀಕ್ಷೆಯನ್ನು ಮಾಡುತ್ತಾನೆ. ಅತಿ ಅಹಂಕಾರದ ಪರೀಕ್ಷೆ. ಹಣ ಬಂದಾಗ ಮನುಷ್ಯನಿಗೆ ಸೊಕ್ಕು ಬರುವುದು ಸಹಜ. ಆದರೆ ಆ ಸೊಕ್ಕು ಬಂದರೆ ಕುಬೇರ ಅಲ್ಲಿ ನಿಲ್ಲುವುದಿಲ್ಲ. ಇದಕ್ಕೆ ಸ್ವತಃ ಕುಬೇರನಿಗೆ ಆದಂತಹ ಅನುಭವವೇ ಸಾಕ್ಷಿ. ಒಮ್ಮೆ ಕುಬೇರನಿಗೆ ತಾನು ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತ ಎಂಬ ಅಹಂಕಾರ ಬಂದಂತೆ ಅದನ್ನು ತೋರಿಸಿಕೊಳ್ಳಲು ಅವನು ಕೈಲಾಸಕ್ಕೆ ಹೋಗಿ ಶಿವ ಮತ್ತು ಪಾರ್ವತಿಯನ್ನು ತನ್ನ ಅರಮನೆಯಲ್ಲಿ ಊಟಕ್ಕೆ ಕರೆದ. ಶಿವನಿಗೆ ಕುಬೇರನ ಅಹಂಕಾರವು ಅರ್ಥವಾಯಿತು. ಅವನು ನಕ್ಕು, ನಾನು ಬರಲ್ಲ, ನನ್ನ ಮಗ ಗಣೇಶನನ್ನು ಕರೆದುಕೊಂಡು ಹೋಗು ಎಂದು ಹೇಳಿದರಂತೆ. ಕುಬೇರನಿಗೆ ಸ್ವಲ್ಪ ಬೇಜಾರು ಆಯಿತು. ಈ ಪುಟ್ಟ ಹುಡುಗ ಬಂದು ಎಷ್ಟು ಊಟ ಮಾಡುತ್ತಾನೆ, ನನ್ನ ಅರಮನೆಯ ವೈಭವ ಇವನಿಗೆ ಅರ್ಥವಾಗುತ್ತಾ ಎಂದು ಅಹಂಕಾರದಿಂದಲೇ ಕರೆದುಕೊಂಡು ಹೋದರಂತೆ. ಗಣೇಶನು ಊಟಕ್ಕೆ ಕುಳಿತ. ಕುಬೇರ ಬಂಗಾರದ ತಟ್ಟೆಯಲ್ಲಿ ಊಟ ಬಡಿಸಿದ. ಆಮೇಲೆ ಏನಾಯಿತು ಗೊತ್ತಾ? ಗಣೇಶ ಕ್ಷಣಾರ್ಧದಲ್ಲಿಯೇ ಬಡಿಸಿದ ಎಲ್ಲ ಊಟವನ್ನು ತಿಂದು ಮುಗಿಸಿದ. ಇನ್ನೂ ಬೇಕು ಅಂದರಂತೆ ಕುಬೇರ ತನ್ನ ಅಡುಗೆಯವರನ್ನು ಕರೆಸಿ ಅರಮನೆಯಲ್ಲಿದ್ದ ಎಲ್ಲ ಅಡುಗೆಯನ್ನು ತರಿಸಿದ. ಗಣೇಶ ಅದನ್ನು ತಿಂದ. ಆದರೆ ಹಸಿವು ಇಂಗಲಿಲ್ಲ. ಕುಬೇರನಿಗೆ ಬೆವರು ಇಳಿಯಿತು. ಗಣೇಶ ಗರ್ಜಿಸಿದ, ಕುಬೇರ, ನನಗೆ ಹಸಿವಾಗುತ್ತಿದೆ, ತಿನ್ನಲು ಬೇರೆ ಏನೂ ಇಲ್ಲವೇ ಅಂತ ಅದರಂತೆ. ಆಗ ಕುಬೇರ ಓಡಿ ಹೋಗಿ ಶಿವನ ಪಾದಕ್ಕೆ ಬಿದ್ದು, ಪ್ರಭು, ನನ್ನ ಅಹಂಕಾರ ಮುರಿಯಿತು. ಸಂಪತ್ತು ಇರೋದು ಹಂಚಿ ತಿನ್ನೋದಕ್ಕೆ ಹೊರತು ಪ್ರದರ್ಶನ ಮಾಡುವುದಕ್ಕೆ ಅಲ್ಲ ಎಂದು ಕ್ಷಮೆ ಕೇಳಿದರಂತೆ. ಆಗ ಶಿವ ಬಂದು ಒಂದು ಇಡೀ ಅವಲಕ್ಕಿಯನ್ನು ಗಣೇಶನಿಗೆ ಕೊಟ್ಟರಂತೆ. ಅದನ್ನು ಭಕ್ತಿಯಿಂದ ಗಣೇಶನಿಗೆ ನೀಡಿದಾಗ ಅವನ ಹಸಿವು ನೀಗಿತಂತೆ. ಸ್ನೇಹಿತರೆ, ನಿಮ್ಮ ಹತ್ತಿರ ಎಷ್ಟೇ ಹಣ ಬರಲಿ ನಾನು ಎಂಬ ಅಹಂಕಾರ ಬೇಡ. ಕುಬೇರ ಬಾಗಿಲಲ್ಲಿ ನಿಲ್ಲಬೇಕು ಎಂದರೆ ನಾವು ವಿನಯವಂತರಾಗಿರಬೇಕು. ಸ್ನೇಹಿತರೆ, ಈಗ ಒಂದು ಪ್ರಾಕ್ಟಿಕಲ್ ಆದ ನಮ್ಮ ಹಿರಿಯರು ಮಾಡುತ್ತಿದ್ದ ಸೀಕ್ರೆಟ್ ಸೇವಿಂಗ್ಸ್ ವಿಧಾನವನ್ನು ಹೇಳಿಕೊಡುತ್ತೇನೆ. ಇದಕ್ಕೆ ಕುಬೇರ ಪಾತ್ರೆ ಅಥವಾ ಅಕ್ಷಯ ಉಂಡಿ ಅಂತ ಕರೀತಾರೆ. ಇದನ್ನು ಮಾಡೋದು ಹೇಗೆ ಎಂದರೆ, ಒಂದನೇದು, ಒಂದು ವಸ್ತು, ಒಂದು ಸಣ್ಣ ಪಾತ್ರೆಯನ್ನು ತೆಗೆದುಕೊಳ್ಳಿ, ಆದರೆ ಪ್ಲಾಸ್ಟಿಕ್ ಬೇಡ. ಎರಡನೇದು ಸಿದ್ಧತೆ. ಆ ಪಾತ್ರೆಗೆ ಅರಿಶಿಣ ಲೇಪಿಸಿ 4 ಕಡೆ ಕುಂಕುಮದ ಬೊಟ್ಟು ಇಡಿ. ಅದರ ಒಳಗೆ ಸ್ವಲ್ಪ ಅಕ್ಕಿ ಹಾಕಿ ಮತ್ತೆ ಒಂದು ಅಡಿಕೆ ಮತ್ತು ₹1 ನಾಣ್ಯವನ್ನು ಹಾಕಿ. 3. ಸ್ಥಾಪನೆ. ಇದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಯಾರಿಗೂ ಗೊತ್ತಾಗದಂತೆ, ಯಾರಿಗೂ ಕಾಣದಂತೆ ರಹಸ್ಯವಾಗಿ ಇಡಿ. 4ನೇದು ಆಚರಣೆ. ಪ್ರತಿದಿನ ನಿಮ್ಮ ಹತ್ತಿರವಿರುವ ಪರ್ಸ್ನಲ್ಲಿರುವ ನಾಣ್ಯಗಳನ್ನು ಆ ಪಾತ್ರೆಗೆ ಹಾಕಿ. ಹಾಕುವಾಗ ಧನಂ ವರ್ತತಾಂ ಅಂತ ಮನಸ್ಸಲ್ಲಿಯೇ ಹೇಳಿ. ಇದರ ಮ್ಯಾಜಿಕ್ ಏನು? ನೀವು ಹಾಕುವ ಚಿಲ್ಲರೆ ಹಣ ಮುಖ್ಯವಲ್ಲ, ಆದರೆ
ಪ್ರತಿದಿನ ಆಗುವ ಶಿಸ್ತು ಇರುತ್ತೆ ಅಲ್ವಾ, ಅದು ಕುಬೇರನಿಗೆ ಇಷ್ಟ. ಆ ಪಾತ್ರೆ ಅಥವಾ ಉಂಡೆ ತುಂಬಿದಾಗ ಆ ಹಣವನ್ನು ಖರ್ಚು ಮಾಡಬೇಡಿ. ಅದರಿಂದ ದೇವರಿಗೆ ಪೂಜೆ ಮಾಡಿಸಿ ಅಥವಾ ದಾನ ಮಾಡಿ ಅಥವಾ ಮನೆಯಲ್ಲಿ ಸಿಹಿ ಮಾಡಿ. ಹೀಗೆ ಮಾಡಿದರೆ ಪಾತ್ರೆ ನಿಮ್ಮ ಪಾಲಿನ ಅಕ್ಷಯ ಪಾತ್ರೆ ಆಗುತ್ತದೆ. ಸಾಲಕ್ಕಾಗಿ ಕೈ ಚಾಚುವ ಪರಿಸ್ಥಿತಿ ಎಂದಿಗೂ ಬರುವುದಿಲ್ಲ. ಇದು ಕೇವಲ ಮನೆಗೆ ಮಾತ್ರವಲ್ಲ, ಅಂಗಡಿ, ಬಿಸ್ನೆಸ್ ಅಥವಾ ಆಫೀಸ್ ಎಲ್ಲೆಡೆಯೂ ಬೇಕಾದರೂ ಕುಬೇರನ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ವ್ಯಾಪಾರದಲ್ಲಿ ಲಾಭ ಬರಲು ಕುಬೇರನನ್ನು ಆಕರ್ಷಿತನಾಗಿ ಮಾಡಲು ಸಣ್ಣ ಈ 3 ನಿಯಮಗಳನ್ನು ಪಾಲಿಸಿ. 1ನೇದು ಕುಬೇರನ ಆಸನ. ನಿಮ್ಮ ಮನೆಯಲ್ಲಿ ಹಣ ಇಡುವ ಡ್ರಾಯರ್ ಅಥವಾ ಕ್ಯಾಶ್ ಕೌಂಟರ್ ಹೇಗಿರಬೇಕು ಅಂದರೆ ಅದು ಕುಬೇರನ ದಿಕ್ಕಿಗೆ ಇರಬೇಕು. 2ನೇದು ಕನ್ನಡಿಯ ಚಮತ್ಕಾರ. ನಿಮ್ಮ ಕ್ಯಾಶ್ ಬಾಕ್ಸ್ ಒಳಗೆ ಹಣದ ಎದುರುಗಡೆ ಒಂದು ಚಿಕ್ಕ ಕನ್ನಡಿಯನ್ನು ಇರಿಸಿ. ಆ ಕನ್ನಡಿಯಲ್ಲಿ ಹಣದ ಪ್ರತಿಬಿಂಬ ಕಾಣಬೇಕು. ಇದು ಶಾಸ್ತ್ರದ ಪ್ರಕಾರ ಹಣವನ್ನು ಡಬಲ್ ಮಾಡುವ ಸಂಕೇತ. ಇದು ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸುತ್ತದೆ. 3ನೇದು ನಿಂಬೆಹಣ್ಣಿನ ರಕ್ಷಣೆ. ಪ್ರತಿ ಮಂಗಳವಾರ, ಶುಕ್ರವಾರ ಒಂದು ಹಸಿರು ನಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ಅಂಗಡಿಗೆ ದೃಷ್ಟಿ ತೆಗೆಯಿರಿ. ಇದು ಜನರ ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕುತ್ತದೆ. ದೃಷ್ಟಿ ಹೋದರೆ ಅದೃಷ್ಟ ತಾನಾಗಿಯೇ ಬರುತ್ತದೆ. ಕೊನೆಯದಾಗಿ ಒಂದು ತಾಂತ್ರಿಕ ರಹಸ್ಯ. ಕುಬೇರನಿಗೆ ಪ್ರಿಯವಾದ ಸಂಖ್ಯೆ. ಕುಬೇರ ಯಂತ್ರದಲ್ಲಿ ಅಡ್ಡ, ನೇರ, ಓರೆ ಹೇಗೆ ಕೂಡಿದರೂ ಮೊತ್ತ 72 ಬರುತ್ತದೆ. ಒಂದು ತಾಮ್ರದ ಅಥವಾ ಬೆಳ್ಳಿದ ಕುಬೇರ ಯಂತ್ರವನ್ನು ತಂದು ಪೂಜೆ ಮಾಡಿ ಅದನ್ನು ನಾವು ಪರ್ಸಿನಲ್ಲಿ ಇಟ್ಟುಕೊಳ್ಳುವುದರಿಂದ ಹಣ ಬರುತ್ತದೆ, ಎಲ್ಲನೂ ಒಳ್ಳೆಯದಾಗುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದಂತೆ ಆಗುತ್ತದೆ. ಇನ್ನೂ ಒಳ್ಳೆ ವಿಡಿಯೋಗಳನ್ನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತೀನಿ. ಧನ್ಯವಾದಗಳು.